ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪರವಾಗಿ ಶ್ರೀನಿವಾಸಪುರ ತಾಲೂಕಿನ ರೋಜರನಹಳ್ಳಿ ಕ್ರಾಸ್ನಲ್ಲಿ ಪ್ರಚಾರ ಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕೇಂದ್ರ ಸರ್ಕಾರ ಹಾಗೂ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಪ್ರಧಾನಿಗಳಾಗುವ ಮೊದಲು ದೇಶದಲ್ಲಿ ದಿನಬಳಕೆ ವಸ್ತುಗಳಿಂದ ಹಿಡಿದು ಎಲ್ಲ ವಸ್ತುಗಳ ಬೆಲೆ ಏರಿಕೆಯಾಗಿದ್ದು, ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಿದ್ದು, ಕಾಂಗ್ರೆಸ್ನವರು ಎಲ್ಲ ಹಣವನ್ನು ತಿಂದುಬಿಡ್ತಿದ್ದಾರೆ ಅಂತ ಆರೋಪ ಮಾಡಿದಂತಹ ಮೋದಿಯವರು ಕಳೆದ 10 ವರ್ಷಗಳಲ್ಲಿ ಎಷ್ಟು ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಿದ್ದೀರಿ, ಎಷ್ಟು ದಿನಬಳಕೆ ವಸ್ತುಗಳ ಬೆಲೆ ಕಡಿಮೆ ಮಾಡಿದ್ದೀರಿ, ಎಷ್ಟು ಜನಪ್ರತಿನಿಧಿಗಳು ಹಣ ನುಂಗಿದವರಿಂದ ಹೊರತೆಗೆದಿದ್ದೀರಿ, 10 ವರ್ಷಗಳಲ್ಲಿ ನಿಮ್ಮ ಸಾಧನೆ ಏನು ಅಂತ ಸಹ ಪ್ರಶ್ನಿಸಿ ಜೂನ್ 4ರಂದು ದೇಶಕ್ಕೆ ಹಿಡಿದಿರುವ ಶನಿ ತೊಲಗಲೆಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಎಂದರು. ನಂತರ ಬಿಜೆಪಿ ಜೊತೆ ಜೆಡಿಎಸ್ ಹೊಂದಾಣಿಕೆ ವಿಚಾರ ಮಾತನಾಡಿ, ರೈತರ ಮಕ್ಕಳೆಂದು ಹೇಳಿಕೊಳ್ಳುವವರು ಮೈತ್ರಿಯಲ್ಲಿ ಕೇಳಿದ್ದು, ರಾಜ್ಯದಲ್ಲಿ 3 ಕ್ಷೇತ್ರಗಳಲ್ಲಿ ಮಂಡ್ಯ ಮಾಜಿ ಪ್ರಧಾನಿಗಳ ಮಗನಿಗೆ, ಹಾಸನ ಮೊಮ್ಮಗನಿಗೆ, ಕೋಲಾರ ಮೀಸಲು ಕ್ಷೇತ್ರವಾಗಿರುವ ಕಾರಣ ಬಿಟ್ಟುಕೊಟ್ಟಿದ್ದಾರೆ. ಇಲ್ಲವಾದರೆ ಕುಟುಂಬದಲ್ಲಿಯೇ ಒಬ್ಬರನ್ನ ಇಲ್ಲಿಯೂ ಅಭ್ಯರ್ಥಿ ಮಾಡ್ತಿದ್ರು. ಅಳಿಯನಿಗೂ ಕೇಳಿದ್ದಾರೆ. ಕೊಡಕ್ಕೆ ಒಪ್ಪದ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದಿಂದಲೇ ಕೊಡಿ ಎಂದು ಬೆಂಗಳೂರು ಗ್ರಾಮಾಂತರಕ್ಕೆ ಅಭ್ಯರ್ಥಿ ಮಾಡಿದ್ದಾರೆ. ನೀವೇ ಯೋಚನೆ ಮಾಡಿ ಅಂದರು. ದೇವೇಗೌಡರು ಪಾಪ ಯಜಮಾನರು ನಮ್ಮ ಜೊತೆಯಲ್ಲಿದ್ದು, ನಾವು ಅವ್ರ ಜೊತೆಯಲ್ಲಿದ್ದು. ನಮಗೇನು ದುಃಖ ಅಂದ್ರೆ ಚೆನ್ನಾಗಿ ಬದುಕಿದವ್ರಲ್ಲ, ಏನು ಈ ಗತಿ ಬಂತೆ ಅವ್ರಿಗೆ. ಇವರು ಪ್ರಧಾನಮಂತ್ರಿ ಆಗಿದ್ರು, ಅವಾಗ ನಾವೇ ಇದ್ವಿ. ನಾನು ಸ್ಪೀಕರ್ ಆಗಿದ್ದೆ, ಸೀಟ್ ಜಾಸ್ತಿ ಗೆದ್ವಿ. VP ಸಿಂಗ್ ಅವ್ರು ಆಗೋದಿಲ್ಲ ಅಂದ್ರು, ರಾಮಕೃಷ್ಣ ಹೆಗಡೆ ಆಗೋದಿಲ್ಲ ಅಂದ್ರು, ಎಲ್ಲರೂ ಸೇರಿ ಇವ್ರಿಗೆ ಕೇಳಿದ್ರು. ಇರ್ಲಿಪ್ಪ ಒಬ್ಬ ರೈತನ ಮಗ ಕರ್ನಾಟಕದ ಪ್ರಧಾನಮಂತ್ರಿ ಆಗ್ತಂದ್ರೆ ಅದಕ್ಕಿಂತ ಖುಷಿ ಏನಿದೆ ಅಂತ ನಾವು ಎಲ್ಲ ಪ್ರಧಾನಮಂತ್ರಿ ಅಂದ್ರೆ ಪ್ರಧಾನಮಂತ್ರಿನೇ ತಾನೆ. ಆತ್ಮ ಮಗನ ಚೀಫ್ ಮಿನಿಸ್ಟರ್, ತಂದೆ ಪ್ರಧಾನಮಂತ್ರಿ, ಮಗ ಮುಖ್ಯಮಂತ್ರಿ. ಸೇರಿದ ಯಾರ ಜೊತೆಗೆ? ಬಿಜೆಪಿ ಜೊತೆಗೆ. ಟೋಟಲ್ ಸೀಟ್ ಎಷ್ಟು ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ಗೆ? 28. 28ರಲ್ಲಿ ಇವ್ರು ತಗೊಂಡಿದ್ದೆಷ್ಟು? ಒಬ್ಬ ಪ್ರಧಾನಮಂತ್ರಿ, ಒಬ್ಬ ಮುಖ್ಯಮಂತ್ರಿ. 28ರಲ್ಲಿ ಕೇಳಿದ್ದು 3, ಅದರಲ್ಲಿ 2 ಯಾರಿಗೆ? ಮಗನಿಗೊಂದು ಮೊಮ್ಮಗನಿಗೊಂದು. ಅಳಿಯನಿಗೆ ಕೇಳಿದ್ರೆ ಅವರೇ ಇಲ್ಲ ಓವರ್ಲೋಡ್ ಆಗಿದೆ, ಬಸ್ ಜಾಸ್ತಿ ಕೊಡಕ್ಕಾಗಲ್ಲ ಅಂದ್ರೆ, ಹಂಗಾದ್ರೆ ನಿಮ್ ಲೆಕ್ಕದಲ್ಲಿ ಕೊಡಿ ಅಂತ ಅಲ್ಲಿ ಕಳಿಸ. ಇವ್ರ ಹಣೆ ಬರಕ್ಕೆ ಅವ್ರ ಹತ್ರ ಹೋಗಿ ಡೊಗ್ ಸಲ ಹೊಡಿತಾ ಇರೋರು ನಮಗ್ ಬಂದು ಹೇಳೋದು, ರೈತರ ಮಕ್ಕಳು ನೀವೆಲ್ಲ JDSಗೆ ವೋಟ್ ಹಾಕ್ರಪ್ಪ, ಪಾಪ ಇದು ರಿಸರ್ವ್ಡ್ ಸೀಟು. ಒಳ್ಳೆ ಹುಡುಗ ನಮ್ಮ ಹೆಣ್ಮಗಳು, ಅವ್ರ ತಾಯಿ ಮಂಗಮ್ಮನವರು, ನಮ್ಮೂರ ಹತ್ರ ನೋಡಿ. ಅವ್ರಿಗೆ ಅದೇನ್ ಸಿಟ್ಟು ನನ್ನ ಮೇಲೆ ಗೊತ್ತಿಲ್ಲ. ಇದಕ್ಕೂ ಬಲಿ ಕೊಡಕ್ಕೆ ನಮ್ಮ ಹೆಣ್ಮಗಳ ಮಗನ್ನೇ ತಗೊಂಡಿದ್ದಾರೆ, ಮುಗಿಸಾಕ್ಬಿಟ್ರೆ ಅವ್ರು. ಯಾರು ಅವ್ರ ನೆರಳಿಗೆ ಹೋಗಿ ಬದುಕಿ ಚೆನ್ನಾಗಾದವ್ರು. ಬಹಳ ದೊಡ್ಡ ಮನುಷ್ಯ ಆತ ಕುಮಾರಸ್ವಾಮಿ. ಇಲ್ಲಿಗೂ ಬಂದಿದ್ರಲ್ಲ, ಬಂಗ್ವಾದಿಗೆಲ್ಲ ಬಂದಿದ್ರು, ಗೊತ್ತಿದೆ. ಅದ ಹೇಳಿದ ಕುಮಾರಸ್ವಾಮಿ ಹೇಳಿದ್ದ, ನಾನು ನನ್ನ ಸರ್ಕಾರ ಬಂದ್ರೆ ಎತ್ತಿನೊಳೆ ಆಗಕ್ ಬಿಡೋದಿಲ್ಲ. ಹೋಗ್ಲಿ ಬಿಡಪ್ಪ, ಬಿಡಬೇಡ. ಈ ಭಾಗದವರು ಬಂದಿದ್ರಲ್ವಾ ಎತ್ತಿನೊಳೆ ಕೆಲಸ ನೋಡೋದಕ್ಕೆ ನೀವೆಲ್ಲ. ಈ ರಾತ್ರಿ ಹೊತ್ತು ಬಂದು ಕ್ಯಾನ್ವಾಸ್ ಮಾಡಿದ್ರಲ್ಲ, ಮಾನ ಮರ್ಯಾದೆ ಇಲ್ಲವರು, ನಾಚಿಕೆ ಬಿಟ್ಟವರು, ಗಬ್ಬು ಹೇಲು ತಿನ್ನೋರು. ಇವ್ರು ಯಾರಾದ್ರೂ ಹೋಗಿ ಎತ್ತಿನೊಳೆ ಕೆಲಸ ಎಷ್ಟಾಗಿದೆ ಅಂತ ನೋಡಿದಾರ ಇವ್ರ ಜೀವಮಾನದಲ್ಲಿ? ಏನಿಲ್ಲ, ಸುತ್ತರಾಮ್ 0. ನಿಮ್ಮದು ಒಬ್ಬರೊಬ್ಬರದು ಕೂಡ ಚರಿತ್ರೆ ಇಷ್ಟಿಷ್ಟು ಬರೀಬಹುದು. ಈ ಕೋಳಿ ಹುಂಜಾನ ಕಂಕಳಲ್ಲಿ ಇಟ್ಕೊಂಡು ಬೆಳಗ್ಗೆ ಹೆಂಗಾಗುತ್ತೆ ಅಂತ ನೋಡಿದ ಮುದುಕಿಯನ್ನೆಲ್ಲ ನೋಡಿದ್ದೀವಿ. ಹುಂಜ ಕೂಗಿದ್ರು, ಕೂಗದೆ ಹೋದ್ರು, ಬೆಳಗ್ಗೆ ಹಾಗೆ ಆಗುತ್ತೆ. ಗೌತಮ್ ಗೆದ್ದೆ ಗೆಲ್ತಾನೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ. ಮೋದಿ ಸಾಹೇಬ್ರೆ, ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ. ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಇಂದಿರಾ ಗಾಂಧಿಗ ಕೂತಿದ್ದ ಸೀಟಲ್ಲಿ ಬಂದು ಕೂತ್ ಬಿಟ್ಟಲ್ಲಪ್ಪ ನೀನು.
ಎಲ್ಲಪ್ಪ ಇಂದಿರಾ ಗಾಂಧಿ? ಇದ್ಯಾವುದೋ ಒಂದು ಮೂಲೆಯಲ್ಲಿ ಒಂದು ಊರಲ್ಲಿ ಏನನ್ನ ಸಣ್ಣ ಗಲಾಟೆ ಬಂದು ಯಾರಾದ್ರೂ ಹೆಂಗಸರು ಜೋರಮ್ಮ ಎಮ್ಮ ಬಲ್ಲೆ ಇಂದಿರಾ ಗಾಂಧಿ ಎಂಪಿ ಅಂತ ಎಲ್ಲ ಜಾತಿ ಜನಾಂಗದವರಿಗೆ, ಬಡವರಿಗೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ಒಂದು ಆತ್ಮಸ್ಥೈರ್ಯ ತುಂಬಿದ್ಲು. ಇರಕ್ಕೊಂದು ಮನೆ, ಹೊಟ್ಟೆ ತುಂಬ ಊಟ, ಮಕ್ಕಳಿಗೆ ಓದು, ಅವ್ರಿಗೆ ಉದ್ಯೋಗ. ಎಂತ ಜಾಗಕ್ಕೆ ಅಂತ ಅವನು ಬಂದು ಕೂತ್ಬಿಟ್ರಪ್ಪ. ಅಚ್ಚ ದಿನಾಯಕ, ದುಡ್ಡು ತಂದು ಕೊಟ್ಬಿಡ್ತೀನಿ, ಬೆಲೆ ಎಲ್ಲ ಕಂಟ್ರೋಲ್ ಮಾಡ್ಬಿಡ್ತೀನಿ, ನಿಮ್ಗೆಲ್ಲ ಉದ್ಯೋಗಗಳು ಇಚ್ಛೆ ಉದ್ಯೋಗ. ಕೃಷ್ಣಮೂರ್ತಿ ಸರಿ, ನಾವು ಅನುಭವ ಯಾಕಂಡಪ್ಪನಿಗೆ ಸಣ್ಣ ಪುಟ್ಟವ್ರು ಸುಳ್ಳು ಹೇಳೋದು ನೋಡಿದ್ದೇನೆ. ಏನೋ ಸಂತೆಯಲ್ಲಿ ಯಾವನಾದ್ರೂ ಹಾವಾಡಿಗರನ್ನು ಸುಳ್ಳು ಹೇಳೋದು ಕೇಳಿದ್ದೀನಿ. ದೇಶದ ಪ್ರಧಾನ ಮಂತ್ರಿ ಆದವನು ಈ ತರ ಸುಳ್ಳು ಹೇಳೋದನ್ನ ನಾವು ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ನೋಡ್ಲಿಲ್ಲಪ್ಪ. ಇವನೇ ಅವನ ಮಾವುಮ, ಅವನ ಪರವಾಗಿ ಕೆಲವರು ಜೋಬುಗಳಲ್ಲಿ ಕೈ ಇಟ್ಕೊಂಡು, ಈಗ ಅವನಿಗೆ ಗಂಟು ಬಿದ್ದವ್ರು ಮಲ್ಲೇಶನಿ ಪಾಪ, ನಾಲ್ಕೈದು ದಿನ ನೋಡಪ್ಪ ಟೆನ್ಷನ್ ಅಪ್ಪ, ಸ್ವಾಮಿ ಜೋರ್ಗ ಪರಾಟ ನೋಡಿ, ಏನ್ ಮತ್ತೆ ಸುಣ್ಣಿಲ್ಲದೆ ಮಾತಾಡಿಲ್ಲದೆ ಕೀಳಕ್ಕೆ. ಈ ಕೀಳವರಿಗೆಲ್ಲ ರಮೇಶ್ ಕುಮಾರ್ ಒಳ್ಳೆ ಆಯ್ತಾ. ಈಗ ನಂತು ವರ್ಷ ವಸೂಲಿ ಸ್ಟಾರ್ಟ್ ಆಗಿದೆ. ಅಯ್ಯಪ್ಪ ಜೋರ್ಗ ತಿರುತ್ತಾವ್ ನೋಡು, ಅಯ್ಯಪ್ಪ ಸಿಂಪತಿಸಿಂದ ಇಟ್ಲೈತೆ ಇಲ್ಲ మన చాలా ఎనికి పడిపోతాం శ్రీనివాసంలో. లేదప్ప ఇవంత సాలేదప్ప. ಅವನು ಹೋದ, ನೆಗೆದು ಬಿದ್ದು ಹೋದ. ನೀವ ಕೆಲಸ ಏನಾದ್ರು ಮಾಡ್ತೀರಾ? ತಾಯಮ್ಮ ಖಾಲಿ ಕೈಯಲ್ಲಿ ಬಂದವಳು, ನನ್ನ ಹತ್ರಲ್ಲೂ ಏನೂ ಇಲ್ಲ. ಜಾಸ್ತಿ ಯಾರನ್ನ ಏನ ಮಾತಾಡಿದ್ರೆ ನಾಲ್ಕು ಬೀಸ್ ಹೋಗ್ತೀನಿ. ಕೊಡಕ್ಕ ಬಂದಿದ್ದೀನಿ ನಾನು, ಏನು ಇಲ್ಲ ನನ್ನ ಹತ್ರ, ನನ್ನ ಮಗಳ ಹತ್ರ ಏನು ಇಲ್ಲ ಕೊಡಕ್ಕೆ, ನನ್ನ ಮಗನ ಹತ್ರ ಏನಿಲ್ಲ. ಅದಕ್ಕೆ ಹೋಗಪ್ಪ ಬೇರೆ ಊರಿಗೆ ಹೋಗಿ ನಮಸ್ಕಾರ ಹಾಕೋತ ಕಳ್ಸಿದ್ದೀನಿ. ಅವನು ಕೊಡಕ್ ನಿಮ್ಮ ಹತ್ರ ಇದೆ, ಏನಿದೆ ಹೇಳಿ, ಕೊಡ್ತೀರಾ? ಗ್ಯಾರಂಟಿ. ಎತ್ತಿ ಕೈಗಳು.